ವಿಭಜಿತ ನಿವೇಶನ ಹಾಗೂ ಪ್ಲಾಟ್ಗಳ ಮೇಲೆ ಮನೆ ಕಟ್ಟಲು ಎದುರಾಗುತ್ತಿದ್ದ ದೊಡ್ಡ ಕಾನೂನು ತೊಡಕುಗಳಿಗೆ ಈಗ ಪರಿಹಾರ ಸಿಕ್ಕಿದೆ. ಸರ್ಕಾರದ ಇತ್ತೀಚಿನ ನಿರ್ಧಾರದಿಂದ ವಿನ್ಯಾಸ ಅನುಮೋದನೆಯೊಂದಿಗೆ ಖಾತೆ ನೀಡಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಸುಳ್ಯನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಕೆಎಂ ಮುಸ್ತಫಾ ಅವರು ತಿಳಿಸಿದ್ದಾರೆ. ಸೂಡ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದುವರೆಗೆ ವಿಭಜಿತ ನಿವೇಶನಗಳ ಮೇಲೆ ಕಟ್ಟಡ ವಿನ್ಯಾಸಕ್ಕೆ ಅನುಮೋದನೆ ದೊರಕದ ಕಾರಣ ಅನೇಕರು ಬ್ಯಾಂಕ್ ಸಾಲ, ಕಟ್ಟಡ ಪರವಾನಿಗೆ ಸೇರಿದಂತೆ ಮೂಲ ಸೌಲಭ್ಯಗಳಿಂದ ವಂಚಿತರಾಗಿದ್ದರು. ಈ ಹಿನ್ನೆಲೆ ಸರ್ಕಾರ ಕಾನೂನನ್ನು ಸರಳೀಕರಿಸಿ ಜನಸ್ನೇಹಿ ನಿರ್ಧಾರ ಕೈಗೊಂಡಿದೆ ಎಂದು ಹೇಳಿದರು. ಸೆಪ್ಟೆಂಬರ್ 10, 2024 ಮೊದಲು ಭೂಪರಿಶೀಲನೆಗೊಂಡು ಭೂಮಿಗೆ ವಿನ್ಯಾಸ ಅನುಮೋದನೆ ನೀಡಬಹುದಾಗಿದೆ. ಇನ್ನು ಮುಖ್ಯವಾಗಿ 20 ಅಡಿ ರಸ್ತೆ ಮಾತ್ರ ಇರುವ ನಿವೇಶನಗಳಿಗೂ ವಿನ್ಯಾಸ ಅನುಮೋದನೆ ನೀಡಿ ಖಾತೆ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಯಾವುದೇ ಅನಧಿಕೃತ ನಿರ್ಮಾಣಕ್ಕೆ ಅವಕಾಶವಿಲ್ಲ. ಎಲ್ಲಾ ಕಟ್ಟಡಗಳು ಕಾನೂನು ಚೌಕಟ್ಟಿನೊಳಗೆ ನಿರ್ಮಾಣವಾಗಬೇಕು ಎಂದು ಅವರು ಎಚ್ಚರಿಸಿದರು. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಪ್ರದೇಶಗಳಲ್ಲಿ ನಗರ ಯೋಜನೆ ಅನುಷ್ಠಾನದ ವೇಳೆ ಎದುರಾಗುವ ಸಮಸ್ಯೆಗಳ ಬಗ್ಗೆ ವಿವಿಧ ಪ್ರಾಧಿಕಾರಗಳ ಅಧ್ಯಕ್ಷರೊಂದಿಗೆ ಅಧ್ಯಯನ ನಡೆಸಿ ಪ್ರತ್ಯೇಕ ಸರಳೀಕೃತ ನಿಯಮಾವಳಿ ರೂಪಿಸುವಂತೆ ಸರ್ಕಾರದ ಗಮನಕ್ಕೆ ತರಲಾಗಿತ್ತು. ಇದರ ಫಲವಾಗಿ ಈಗ ಕಾನೂನಿನಲ್ಲಿ ಅಗತ್ಯ ಬದಲಾವಣೆ ಸಾಧ್ಯವಾಗಿದೆ ಎಂದು ಮುಸ್ತಫಾ ವಿವರಿಸಿದರು. ಇದೇ ವೇಳೆ ಸುಳ್ಯದ ಮಹಾಯೋಜನೆ ಅನುಷ್ಠಾನದಲ್ಲಿ ಇರುವ ಕೆಲವು ಅಸಮರ್ಪಕ ಷರತ್ತುಗಳನ್ನು ಸರಳೀಕರಿಸುವ ಸಲಹೆಗಳನ್ನು ಸರ್ಕಾರಕ್ಕೆ ನೀಡಲಾಗಿದೆ. ಸುಳ್ಯವನ್ನು ಪುರಸಭೆಯಾಗಿ ಮೇಲ್ದರ್ಜೆಗೇರಿಸುವ ಪ್ರಸ್ತಾವನೆಯು ಪ್ರಕ್ರಿಯೆಯಲ್ಲಿದೆ ಎಂದು ಮುಸ್ತಫಾ ಮಾಹಿತಿ ನೀಡಿದರು. ಕಟ್ಟಡ ಬಗ್ಗೆ ಇದರ ಬಗ್ಗೆ ಅಲ್ಲ, ಮಾಸ್ಟರ್ ಪ್ಲಾನ್ ಏನಂತ ಹೇಳಿದ್ರೆ ಲ್ಯಾಂಡ್ ಯೂಸ್ ಅಂತ ಹೇಳ್ತಾರೆ, ಭೂ ಉಪಯೋಗಗಳು. ಸುಳ್ಯ ನಗರ ಪಂಚಾಯಿತಿ ವ್ಯಾಪ್ತಿಯಲ್ಲಿ 17.15 ಸ್ಕ್ವೇರ್ ಮೀಟರ್ ಅದರ ಫುಲ್ ಸ್ಕೆಚ್ ಆಗಿದೆ. 17 ಸುಳ್ಯ ನಗರ ವ್ಯಾಪ್ತಿ ಉದ್ದ ಅಗಲ ಹೊಂದಿರ್ತದೆ. 20 ಹೆಕ್ಟೇರ್ ಪ್ರದೇಶ ಇದೆ ಸುಳ್ಯದಲ್ಲಿ. ಟೋಟಲ್ ಅಂದರೆ 17.15 ಸ್ಕ್ವೇರ್ ಮೀಟರ್ ಬರ್ತದೆ. ಅದು ಸ್ಕ್ವೇರ್ ಕಿಲೋಮೀಟರ್ ಸುತ್ತ 17.15 ಸ್ಕ್ವೇರ್ ಕಿಲೋಮೀಟರ್ ಬರ್ತದೆ. ಇದರಲ್ಲಿ ಮಹಾಯೋಜನೆಯನ್ನು 741.20 ಹೆಕ್ಟೇರ್ ಪ್ರದೇಶದಲ್ಲಿ ವಸತಿಗಾಗಿ 392.55 ಹೆಕ್ಟೇರ್, ಅಂದರೆ ಇಷ್ಟು ಪರ್ಸೆಂಟೇಜ್, ಅದು ನೀವು ಬರೀಬೇಕಾಗಿಲ್ಲ, ಹೇಳ್ತೇನೆ. ಇಷ್ಟು ಪರ್ಸೆಂಟೇಜ್ ವಾಣಿಜ್ಯ, ಇಷ್ಟು ಪರ್ಸೆಂಟೇಜ್ ಕೈಗಾರಿಕೆ, ಇಷ್ಟು ಪರ್ಸೆಂಟೇಜ್ ಸಾರ್ವಜನಿಕ, ಸಾರ್ವಜನಿಕ ಉಪಯೋಗ, ಎಲ್ಲ ಉದ್ಯಾನವನ, ಸಾರಿಗೆ ಸಂಚಾರ ವಲಯ, ಈಗಂತ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಡಿವೈಡ್ ಮಾಡಿ ಕೊಡಬೇಕು. ಅದು ವಿಷಯ ಅಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಮಹಾಯೋಜನೆ ಆಗಬೇಕಿತ್ತು, ಯಾವತ್ತೇ ಆಗುವಂಥ ಮಹಾಯೋಜನೆ ಆದ್ದರಿಂದ ಆಗುವ ಉಪಕಾರ ಏನು ಅಂತ ಹೇಳಿದ್ರೆ, ಮಹಾಯೋಜನೆಯಲ್ಲಿ ನೋಡಿ ಹಳದಿ ಕಾಣ್ತದಲ್ಲ, ಹಳದಿ ಎಲ್ಲ ವಸತಿ ವಲಯಗಳು. ಆ ಮಹಾಯೋಜನೆಯಲ್ಲಿ ವಸತಿ ವಲಯ ಅಂತ ಬಂದರೆ ಇನ್ನು ನಿಮಗೆ ಕನ್ವರ್ಷನ್ ಅವಶ್ಯಕತೆ ಇಲ್ಲ ಮನೆ ಕಟ್ಟಲಿಕ್ಕೆ. ಫ್ಲ್ಯಾಟ್ ಮತ್ತು ನಿವೇಶನ, ವಿಭಜಿತ ನಿವೇಶನಗಳನ್ನು ಈವರೆಗೆ ವಿನ್ಯಾಸ ಅನುಮೋದನೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ವಿನ್ಯಾಸ ಅನುಮೋದನೆ ಪಡೆಯದೆ ಖಾತೆ ಮಾಡಿದರೆ ಆ ಖಾತೆಯಲ್ಲಿ ಬ್ಯಾಂಕು ಲೋನ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಆ ಖಾತೆಯಲ್ಲಿ ನಿಮಗೆ ಇದು ಕಟ್ಟಡ ಪರವಾನಗಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಆ ಖಾತೆಯಲ್ಲಿ ನಿಮಗೆ ಬೇರೆ ವಿಚಾರಗಳಲ್ಲಿ ಬಹಳ ಕಾನೂನಿನ ತೊಡಕಿತ್ತು. ಅದೀಗ ನಿವಾರಣೆಯಾಗಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ನಾವು ವಿನ್ಯಾಸ ಅನುಮೋದನೆಯನ್ನು ಕೊಡಲಿಕ್ಕೆ ಅವಕಾಶ ಇದೆ. 2024 ಮೊದಲು ಯಾವ ಭೂಮಿ ಕನ್ವರ್ಷನ್ ಆಗಿದೆ ಆ ಭೂಮಿಗೆ 10/9/2024 ಪೂರ್ವದಲ್ಲಿ. ಪುಷ್ಪರಾಜ್ ಶೆಟ್ಟಿ, V4 ನ್ಯೂಸ್, ಸುಳ್ಯ.